ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 8 ಮತ್ತು 9ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ತತ್ವವಿತ್ ಮತ್ತು ಯುಕ್ತ ಅನ್ನುವಂಥ 2 ವಿಶೇಷಣಗಳ ಪದದ ಪ್ರಯೋಗವನ್ನು ಯಾಕೆ ಮಾಡಿದ್ದಾರೆ, ಅದರ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ತತ್ವವಿತ್ ಮತ್ತು ಯುಕ್ತ ಎರಡೂ ಕೂಡ ಸಾಂಖ್ಯಯೋಗವನ್ನು ಯಾರು ಮಾಡ್ತಿರ್ತಾನೋ, ಅಂದರೆ ಯಾರು ನಿತ್ಯ ಅನಿತ್ಯ ವಸ್ತುವಿನ ತತ್ವವನ್ನು ತಿಳ್ಕೊಂಡು ನಿರಂತರವಾಗಿ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಘನ ಆ ಪರಮಾತ್ಮನಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾಗಿರ್ತಾನೋ ಅಂಥವನ ಬಗ್ಗೆ ಇದನ್ನು ಹೇಳಿದ್ದಾರೆ. ಸಾಂಖ್ಯಯೋಗದ ಸಾಧಕ ಹಾಗೆ ಇರಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಆ 2 ಪದಗಳನ್ನು ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ನೋಡೋದು, ಕೇಳೋದು, ಈ ರೀತಿ ಬೇಕಾದಷ್ಟು ಕ್ರಿಯೆಗಳನ್ನು ಹೇಳಿದ್ರಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ರೂ ಕೂಡ ನಾನು ಏನೂ ಮಾಡೋದಿಲ್ಲ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು? ಈಗ ಈ ಪ್ರಶ್ನೆ ನಮಗೂ ಬರುತ್ತಲ್ವಾ. ಇಲ್ಲಿ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ನಡಿಬೇಕಾದ್ರೆ, ನಿದ್ರೆ ಮಾಡಬೇಕಾದ್ರೆ, ಉಸಿರಾಡಬೇಕಾದ್ರೆ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ರೂ ಕೂಡ ನಾನೇನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಹೇಗಪ್ಪ? ಈಗ ಮಾಡ್ತಾ ಇದ್ದಾನೆ ಆದರೂ ಕೂಡ ಮಾಡ್ತಾ ಇಲ್ಲ, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಹೇಗೆ ನಾವು ಕನಸಿನಲ್ಲಿ ಏನೇನೋ ನೋಡ್ತಿರ್ತೀವಿ, ನಾವೇನೇನೋ ಮಾಡ್ತಾ ಇರೋ ಥರ ನಮ್ಮ ಕನಸಲ್ಲಿ ನಾವು ನೋಡ್ತಾ ಇರ್ತೀವಿ. ಆ ಕನಸು ಕಾಣಬೇಕಾದ್ರೆ ಅದೆಲ್ಲ ನಾವು ಮಾಡ್ತಾ ಇರೋ ಫೀಲಿಂಗ್ ನಮಗಿರುತ್ತಲ್ವ. ಆದರೆ ಯಾವಾಗ ನಾವು ಆ ನಿದ್ದೆಯಿಂದ ಎದ್ದೊಳ್ತೀವೋ, ಆ ಕನಸಿನಿಂದ ಎಚ್ಚರಗೊಳ್ತೀವೋ, ಆವಾಗ ಮನುಷ್ಯ ಆ ಕನಸಿನಲ್ಲಿ ಕಂಡಂಥ ಆ ಕನಸಿನ ಶರೀರ, ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಮೂಲಕ ಏನೇನೆಲ್ಲ ಕೆಲಸಗಳೆಲ್ಲ ನಡೀತಾ ಇರುತ್ತೋ ಅದೆಲ್ಲ ನನಗೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅವನು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡ್ತಾ ಇರ್ತಾನೋ. ಆದರೆ ಎಚ್ಚೆತ್ತ ಮೇಲೆ ಆ ಕೆಲಸಗಳು ನಿಜವಾಗ್ಲೂ ಆಗ್ತಾ ಇತ್ತಾ ಅಷ್ಟೊತ್ತು? ಇಲ್ಲ, ಆ ಕೆಲಸಗಳೆಲ್ಲ ಏನಾಗಿತ್ತು? ಆಗ್ತಾನೇ ಇರಲಿಲ್ಲ. ನಾವು ಆ ರೀತಿ ಕನಸು ಕಾಣ್ತಾ ಇದ್ವಿ. ನೋಡಿ, ಇದು ತುಂಬಾ ಒಂದು ಅರ್ಥ ಇರುವಂಥ ಒಂದು ವಿಷಯ. ಇದು ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ. ಈಗ ನಾವು ಕನಸು ಕಾಣ್ತಾ ಇರ್ತೀವಿ, ಅದರಲ್ಲಿ ನಾನು ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಅಥವಾ ನಾನು ಅಡುಗೆ ಮಾಡ್ತಾ ಇರ್ತೀನಿ, ಅಥವಾ ನಾನು ದೊಡ್ಡ ಬಂಗ್ಲೆ ಕಟ್ಟಿಸ್ತಾ ಇರ್ತೀನಿ, ಅಲ್ಲೆಲ್ಲ ಓಡಾಡ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ, ಎಲ್ಲ ನಿಜ ಅನ್ನೋ ರೀತಿ ಇರುತ್ತೆ. ನಿಜಾನ ಅದು? ಇಲ್ಲ. ಯಾಕೆ? ಕನಸಿನಿಂದ ನಾವು ಎದ್ದ ಮೇಲೆ, ಅಂದರೆ ಎಚ್ಚರವಾದ ಮೇಲೆ ಆ ಎಲ್ಲ ಘಟನೆಗಳು ಕೂಡ ನಿಜವಾಗ್ಲೂ ನಡೀತಾ ಇತ್ತಾ? ಇಲ್ಲ. ಅದೇ ರೀತಿ ಈಗ ನಾವೇನು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವೋ ಇದು ನಾವೇನೂ ಮಾಡ್ತಾ ಇಲ್ಲ. ಅದು ತಂತಾನಾಗೆ ಇಂದ್ರಿಯಗಳ ಮೂಲಕ ಆ ಗುಣಗಳ ಪ್ರಭಾವದಿಂದ ಆ ಕೆಲಸಗಳು ನಡೀತಾ ಇರುತ್ತೆ. ಆದರೆ ನಮಗೇನನ್ಸುತ್ತೆ, ನಾನೇ ಮಾಡ್ತಾ ಇದ್ದೀನಿ, ಅಂದರೆ ಕನಸಿನಲ್ಲಿ ಇದ್ದೀವಿ ನಾವು, ಇಲ್ಲಿ ಮಾಯೆಯ ಒಳಗಡೆ ಇದ್ದೀವಿ. ಅದಕ್ಕೆ ನಮಗೇನನ್ಸುತ್ತೆ, ನಾವೇ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಇರುತ್ತೆ. ಯಾವಾಗ ನಮಗೆ ತತ್ವ ಗೊತ್ತಾಗುತ್ತೋ, ಅಥವಾ ಯಾವಾಗ ನಮಗೆ ಜ್ಞಾನೋದಯ ಆಗುತ್ತೋ, ಅವಾಗೇನಾಗುತ್ತೆ, ಓ ನಾನು ಇಷ್ಟು ದಿವಸ ಕಂಡಿದ್ದೆಲ್ಲ ಕನಸ ಅಂತ ನಮಗೆ ಅನಿಸುತ್ತೆ. ಆದರೆ ನಮಗಿನ್ನೂ ಆ ಸ್ಥಿತಿ ಬಂದಿಲ್ಲ, ಆ ಒಂದು ಮಟ್ಟಕ್ಕೆ ನಾವಿನ್ನೂ ಏರಿಲ್ಲ, ಅಥವಾ ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆಯ ಮಟ್ಟ ಇನ್ನೂ ಅಷ್ಟರವರೆಗೂ ಬಂದಿಲ್ಲ. ಅದಕ್ಕೆ ನಮಗೇನನ್ಸುತ್ತೆ, ನಾನೇ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಅಂತ ಅನಿಸುತ್ತೆ. ಯಾವಾಗ ನಮಗೆ ಜ್ಞಾನೋದಯವಾಗುತ್ತೋ, ಅಥವಾ ಆತ್ಮ ಸಾಕ್ಷಾತ್ಕಾರ ಆಗೋದು, ಅಥವಾ ನನ್ನ ಬಗ್ಗೆ ನನಗೆ ತಿಳುವಳಿಕೆ ಅನ್ನೋದು ಏನು ಅಂತ ಗೊತ್ತಾಗುತ್ತೋ, ಆವಾಗ ನಾವು ನಿದ್ದೆಯಿಂದ ಎಚ್ಚರಗೊಂಡಂಗೆ. ಆವಾಗ ನಮಗೇನನ್ಸುತ್ತೆ, ಓ ಇಷ್ಟು ದಿವಸ ನಾನು ನೋಡ್ತಾ ಇದ್ದಿದ್ದೆಲ್ಲ ಮಾಯೆ, ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ನಾ ಅಂತ ನಮಗೆ ಅನಿಸುತ್ತೆ. ಈಗಲೂ ಕೂಡ ನಮಗಿನ್ನೂ ಅದರ ರಿಯಲೈಸೇಷನ್ ಆಗಿಲ್ಲ, ಆದರೆ ನಮ್ಗೆ ಅರ್ಥ ಆಗ್ತಾ ಇದೆ ಈ ಒಂದು ವಿಷಯಗಳು. ಅದು ನಮ್ಮ ಅನುಭವಕ್ಕೆ ಬರಬೇಕು. ನಮ್ಮ ಒಳಗಡೆಯಿಂದ ಅದು ಯಾವಾಗ ಅನುಭವಕ್ಕೆ ಬರುತ್ತೋ ಆವಾಗ ಅದು ಎಚ್ಚೆತ್ಕೊಂಡಾಗ ನಮಗದು ಅರ್ಥ ಆಗುತ್ತೆ ನೀಟಾಗಿ, ಆಯಿತಾ? ಅದಕ್ಕೆ ಭಗವದ್ಗೀತೆ ತುಂಬ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳೋದು ಅಂತಂದರೆ, ಪ್ರತಿಯೊಂದು ವಿಚಾರ ಕೂಡ ನಾವು ತಿಳ್ಕೊಂಡು ನಮ್ಮ ಒಳಗಡೆ ನಾವು ಅದ್ರ ಕೆಲಸ ಮಾಡಬೇಕು. ನಾವು ಅದ್ರ ಬಗ್ಗೆ ಕೂತ್ಕೊಂಡು ಥಿಂಕ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಮಾತ್ರ ನಮಗೆ ಇದು ಅರ್ಥ ಆಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಈಗ ಹೇಗೆ ನಿದ್ದೆಯಿಂದ ಎದ್ದ ಮೇಲೆ ಆ ನಿದ್ದೆಯಲ್ಲಿ ಏನೇನೆಲ್ಲ ಕೆಲಸಗಳು ಮನಸ್ಸಿನ ಮೂಲಕ, ಶರೀರದ ಮೂಲಕ, ಇಂದ್ರಿಯಗಳ ಮೂಲಕ ಎಲ್ಲ ನಡೀತಾ ಇತ್ತು, ಅಯ್ಯೋ ಇದೆಲ್ಲ ನಡೀತಾನೆ ಇರಲಿಲ್ಲ ಅನ್ನೋದು ನನಗೆ ಗೊತ್ತಾಗತ್ತಲ್ವಾ. ಅದು ನಿಜವಾಗ್ಲೂ ಆ ಕೆಲಸಗಳು ನಡೀತಾನೆ ಇರಲಿಲ್ಲ, ಮತ್ತು ಅದ್ರ ಜೊತೆಗೆ ನನಗೆ ಯಾವ ಸಂಬಂಧನೂ ಇರಲಿಲ್ಲ ಅಂತನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೋ ಅದೇ ರೀತಿ ತತ್ವವನ್ನು ತಿಳ್ಕೊಂಡು ನಿರ್ವಿಕಾರ ಅಕ್ರಿಯ ಪರಮಾತ್ಮನಲ್ಲಿ, ಅಂದರೆ ಏನು, ಯಾವುದೇ ಕೆಲಸ ಮಾಡದೇ ಇರುವಂತಹ ಪರಮಾತ್ಮನಲ್ಲಿ ಅಭಿನ್ನ ಭಾವದಿಂದ ಸ್ಥಿತವಾಗಿರುವಂತಹ ಸಾಂಖ್ಯಯೋಗಿ ಕೂಡ ಜ್ಞಾನೇಂದ್ರಿಯ ಆಗಿರ್ಬೋದು, ಕರ್ಮೇಂದ್ರಿಯ ಆಗಿರ್ಬೋದು, ಪ್ರಾಣ, ಮನಸ್ಸು ಎಲ್ಲದರ ಮೂಲಕ ಲೋಕದೃಷ್ಟಿಯಿಂದ ನೋಡೋದು, ಕೇಳೋದು, ಅಂದರೆ ಈಗ ನಮಗೆ ಕಾಣಿಸುವಂಥ ಈ ಒಂದು ಲೋಕದೃಷ್ಟಿಗೆ ಏನೇನೆಲ್ಲ ಕಾಣಿಸ್ತಾ ಇದೆಯೋ, ನೋಡೋದು ಕಾಣಿಸ್ತಾ ಇದೆ, ಕೇಳೋದು ಈ ರೀತಿ ಬೇರೆ ಬೇರೆ ಇಂದ್ರಿಯಗಳು ತಮ್ಮ ತಮ್ಮ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಇವೆಲ್ಲವೂ ಕೂಡ ಮಾಯಾಮಯವಾದಂಥ ಮನಸ್ಸು, ಪ್ರಾಣ, ಇಂದ್ರಿಯಗಳು ತಮ್ಮ ತಮ್ಮ ಮಾಯಾಮಯ ವಿಷಯಗಳಲ್ಲಿ ಅವು ವಿಚರಣೆ ಮಾಡ್ತಾ ಇದ್ದಾವೆ. ವಾಸ್ತವದಲ್ಲಿ ಏನೂ ಆಗ್ತಾ ಇಲ್ಲ, ಮತ್ತು ಇದ್ರ ಜೊತೆ ನನಗೆ ಯಾವ ಸಂಬಂಧ ಇಲ್ಲ ಅನ್ನೋದನ್ನು ತಿಳ್ಕೋಬೇಕು. ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇರೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ಒಂದಲ್ಲ ಒಂದು ದಿವಸ ಇದು ಅರ್ಥ ಆಗೇ ಆಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಕೆಲಸ ಮಾಡಬೇಕು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಯಾಕಂದರೆ ನನಗೂ ಮುಂಚೆ ಇದೆಲ್ಲ ಸ್ವಲ್ಪ ಅರ್ಥ ಆಗಿರಲಿಲ್ಲ. ಆ ಸ್ಟೇಜಲ್ಲಿ ನಮಗೆ ಅರ್ಥ ಆಗೋದೇ ಬೇರೆ. ಆದರೆ ಸ್ವಲ್ಪ ಅದನ್ನು ಡೀಪಾಗಿ ಓದ್ತಾ ತಿಳ್ಕೊಳ್ತಾ ಹೋದಂಗೆ ಭಗವಂತನಲ್ಲಿ ನಮ್ಮ ಒಂದು ಶರಣಾಗತಿ ಎಷ್ಟಿರುತ್ತೋ ಅದ್ರ ಮಟ್ಟಕ್ಕೆ ಹೋಗ್ತಾ ಹೋಗ್ತಾ ಇವಾಗ ನಮಗೆ ಅರ್ಥ ಆಗೋ ರೀತಿನೇ ಬೇರೆ ಆಗುತ್ತೆ. ಈಗ ನನಗೆ ಅರ್ಥ ಆಗ್ತಾ ಇರೋದನ್ನ ನೋಡಿ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಗೂಢಾರ್ಥಗಳಿರುತ್ತೆ. ನಾವು ಎಷ್ಟರ ಮಟ್ಟಿಗೆ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಅದರ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವೋ ಅದು ನಿಜವಾಗ್ಲೂ ನಮ್ಗೆ ಅರ್ಥ ಆದಾಗ ತುಂಬಾ ಖುಷಿ ಆಗುತ್ತೆ. ಅಯ್ಯೋ ಇದೆಲ್ಲ ಇದೆಯಾ ಇದರಲ್ಲಿ, ಇದನ್ನೇ ನಾನು ಎಷ್ಟೋ ಸರಿ ಕೇಳಿರ್ತೀನಿ, ಆದರೆ ಈ ರೀತಿ ಅರ್ಥ ಆಗಿರಲಿಲ್ವಲ್ಲ ಅಂತ. ಅಂದರೆ ಏನು, ಸ್ಟೇಜ್ ಬೈ ಸ್ಟೇಜ್ ನಾವು ಮೇಲಕ್ಕೆ ಹೋಗ್ತಾ ಇದ್ದಂಗೆ ನಮ್ಮ ವಿವೇಕ, ನಮ್ಮಲ್ಲಿರುವಂಥ ಜ್ಞಾನ, ತಿಳುವಳಿಕೆ, ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇರುತ್ತಲ್ಲ, ಅದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಒಂದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಏನು, ನಾನು ಏನೂ ಮಾಡ್ತಾ ಇಲ್ಲ, ಆ ಇಂದ್ರಿಯಗಳು ತಂತಾನಾಗಿ ಆ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಅನ್ನುವಂಥ ಜ್ಞಾನೋದಯ ನಮಗಾಗಬೇಕು. ಆಯಿತಾ? ಆವಾಗ ನಮ್ಮಲ್ಲಿರುವಂಥ ಈ ಏನು ಗೊಂದಲಗಳು, ದುಃಖ, ಅದು ಇದು ಅಂತ ಏನೇನಿದೆಯೋ ಅದೆಲ್ಲ ಹೋಗ್ಬಿಡುತ್ತೆ. ಯಾಕಂದರೆ ಈಗೇನು ಕ್ರಿಯೆಗಳು ನಡೀತಾ ಇದೆಯೋ ಅದು ತಂತಾನಾಗಿ ಆಗ್ತಾ ಇದೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ವಿಷಯ ನಮಗೆ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ವಿಷಯವನ್ನು ಹೇಳ್ತಾ ಇರೋದು. ಸೊ ಯಾರು ಸಾಂಖ್ಯಯೋಗಿ ಆಗಿರ್ತಾನೋ ಅವನಿಗೆ ಇದು ಚೆನ್ನಾಗಿ ಅರ್ಥ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.